Hello, good morning, dear students. Yes, dear students, in the previous class, we will discuss about advent of Europeans to India. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಒಂದು ಪಾಠದಿಂದ ನಾವು ಪ್ರಾರಂಭ ಮಾಡಿದ್ವಿ ಕಳೆದ ತರಗತಿಯಲ್ಲಿ. So, in that we will discuss about the trade and commerce relationship in between Asian countries and European countries. Like then how the trade relationship is going on, ಯಾವ ರೀತಿಯಾಗಿ ವ್ಯಾಪಾರ ಅಂತಕ್ಕಂಥದ್ದು ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಕೂಡ ಅಧ್ಯಯನವನ್ನು ಮಾಡಿದ್ವಿ. ಆ್ಯಂಡ್ ದೆನ್ ಹೌ ಇಟ್ ವಾಸ್ ಗೋಯಿಂಗ್ ಆನ್, ಹೇಗೆ. ಸೊ ಯಾಕಂದರೆ ಏಷ್ಯನ್ ಕಂಟ್ರೀಸ್ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ ದೆರ್ ಇಸ್ ಎ ಲಾಟ್ ಆಫ್ ಡಿಸ್ಟೆನ್ಸ್ ಈಸ್ ದೇರ್ ಇನ್ ಬಿಟ್ವೀನ್ ದೀಸ್ ಟು ಕಂಟ್ರೀಸ್. ಸೊ ಏಷ್ಯನ್ ಕಂಟ್ರೀಸ್ ಆ್ಯಂಡ್ ಯುರೋಪಿಯನ್ ಕಂಟ್ರೀಸ್ ಅಲ್ವಾ. ಸೊ ಯಾವ ರೀತಿಯಾಗಿ ನಡೀತಾ ಇತ್ತು, ಹೌ ಇಟ್ ವಾಸ್ ಗೋಯಿಂಗ್ ಆನ್ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಿದ್ವಿ. ಹೇಗೆ ಅಂತಂದರೆ, ಸೊ ಏಷ್ಯನ್ ಮರ್ಚೆಂಡೈಸ್ ಆ್ಯಂಡ್ ದೆನ್ ಯುರೋಪಿಯನ್ ಮರ್ಚೆಂಡೈಸ್ ಅಂತೇಳಿ ಎರಡು ಡಿವೈಡನ್ನು ಮಾಡ್ಕೊಂಡಿದ್ವಿ. ಆ ಒಂದು ಇದರಲ್ಲಿ ಅರೇಬಿಯನ್ ಮರ್ಚೆಂಟ್ಸು ಏಷ್ಯಾದಲ್ಲಿರ್ತಕ್ಕಂಥ ವ್ಯಾಪಾರದ ಏಕಸ್ವಾಮಿತ್ವವನ್ನು, ದ ಮೊನೋಪೊಲಿ ಆಫ್ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್ ಈಸ್ ಇನ್ ದ ಕಂಟ್ರೋಲ್ ಆಫ್ ಅರಬ್ಸ್ and the monopoly of the trade control in Europe is in the control of Italian merchants ಅಲ್ವಾ. ಸೊ ಈ ಅಂಶಗಳನ್ನೆಲ್ಲವನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಆ್ಯಂಡ್ ದೆನ್ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ನಗರದ ಪತನ. ಆ್ಯಂಡ್ ದೆನ್ the Ottoman Turks conquered Constantinople. For the reason ದಿ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಆಯಿತು ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಇಟ್ಸ್ ಇನ್ಎವಿಟಬಲ್ ಟು ಫೈಂಡ್ ಔಟ್ ಅ ನ್ಯೂ ಸಿ ರೂಟ್ ಟು ಏಷ್ಯನ್ ಕಂಟ್ರೀಸ್ ಫ್ರಮ್ ಫಾರ್ ದ ಫಸ್ಟ್ ಟೈಮ್ ಟು ಇಂಡಿಯಾ. ಸೊ ಭಾರತ ದೇಶಕ್ಕೆ ಹೊಸದಾದಂಥ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಸೊ ಅದು ಯಾವ ರೀತಿಯಾಗಿ ದ ನ್ಯೂ ಸಿ ರೂಟ್ ವಾಸ್ ಇನ್ವೆಂಟೆಡ್ ಫಾರ್ ಇಂಡಿಯಾ ಅಂತಕ್ಕಂಥದ್ದನ್ನು ಕೂಡ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿಕೊಂಡೆ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಸೊ ವಿಚ್ ಆರ್ ದ ಸ್ಪೈಸಸ್ ದಟ್ ವರ್ ಹ್ಯಾವಿಂಗ್ ಅ ವೆರಿ ಗ್ರೇಟ್ ಡಿಮ್ಯಾಂಡ್ ಇನ್ ಯುರೋಪಿಯನ್ ಮಾರ್ಕೆಟ್. ಸೊ ಭಾರತ ದೇಶದ ಯಾವ ಸಂಬಾರು ಪದಾರ್ಥಗಳು ಯುರೋಪಿನ ಮಾರುಕಟ್ಟೆಯಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದ್ವು ಅನ್ನೋದು ಒಂದು ಪ್ರಶ್ನೆ. ನಿಮಗೆ ಈಗ ಆಲ್ರೆಡಿ ಉತ್ತರ ಮನಸ್ಸಲ್ಲಿ ಮೂಡಿರ್ಬೋದು. ಸೊ ಅದಕ್ಕೆ ಉತ್ತರ ಏನಪ್ಪ ಅಂತಂತಂದರೆ ಪೆಪ್ಪರ್, ಕಾರ್ಡಮಮ್, ಜಿಂಜರ್. ಸೊ ಮೆನಿ ಸ್ಪೈಸಸ್ ದಟ್ ಆರ್ ಹ್ಯಾವಿಂಗ್ ಎ ವೆರಿ ಗ್ರೇಟ್ ಡಿಮ್ಯಾಂಡ್ ಇನ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ವಾ. ಸೊ ದೆನ್ ಇನ್ ವಿಚ್ ಇಯರ್ ಆಟೋಮನ್ ಟರ್ಕ್ಸ್ ಕಾನ್ಕ್ವರ್ಡ್ ಕಾನ್ಸ್ಟಾಂಟಿನೋಪಲ್. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವಾಗ ವಶಪಡಿಸಿಕೊಂಡ್ರು ಅಲ್ವಾ. ಸೊ in the 1453 Ottoman Turks conquered Constantinople. ಸೊ ದೆನ್ ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಮೂಡ್ತಾ ಇರ್ಬೋದು ಹಲವಾರು. ಬೈ ದ ರಿವಿಷನ್ ವಿ ವಿಲ್ ಗೆಟ್ ಸೋ ಮೆನಿ ಪಾಯಿಂಟ್ಸ್. ಓಕೆ, ಹೂ ವಾಸ್ ದ ಫಸ್ಟ್ ಟು ಇನ್ವೆಂಟ್ ಸಿ ರೂಟ್ ಟು ಇಂಡಿಯಾ? ಯಾರು ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶಕ್ಕೆ ಸಮುದ್ರ ಮಾರ್ಗವನ್ನು, ಜಲಮಾರ್ಗವನ್ನು ಕಂಡುಹಿಡಿದ್ರು? ಇದಕ್ಕೆ ಉತ್ತರ ವಾಸ್ಕೋಡಿ ಗಾಮಾ ಅಥವಾ ವಾಸ್ಕೋಡಿ ಗಾಮಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದೀಸ್ ಆರ್ ಆಲ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ವಿ ವಿಲ್ ಡಿಸ್ಕಸ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಓಕೆ, ಹೋಪ್ ಯು ಆರ್ ಆಲ್ getting my points. Dear students, today we will move towards the next topic in the same chapter. The next topic is European trade companies to India. ಭಾರತ ದೇಶಕ್ಕೆ ಬಂದ ಯುರೋಪಿನ ವ್ಯಾಪಾರ ಸಂಸ್ಥೆಗಳು. ಸೊ ಇನ್ ದ ಬಿಗಿನಿಂಗ್ ದೇ ಕೇಮ್ ಹಿಯರ್ ಫಾರ್ ದ ಪರ್ಪಸ್ ಆಫ್ ಟ್ರೇಡ್ ಓನ್ಲಿ. ಅವರು ಆರಂಭದಲ್ಲಿ ಭಾರತ ದೇಶಕ್ಕೆ ಬಂದಾಗ ವ್ಯಾಪಾರ ಅಂತಕ್ಕಂಥದ್ದೊಂದೇ ಅವರ ಮಾನದಂಡವಾಗಿತ್ತು. ದೇ ಆರ್ came here itself for only the purpose of the trade. See,
with the success of Portuguese, many Dutch, French and English arrived at India for trade. ಸೊ ಪೋರ್ಚುಗೀಸರು ಯಶಸ್ವಿಯಾಗಿ ಭಾರತ ದೇಶಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಅದೇ ಮಾರ್ಗವನ್ನು ಬಳಸಿಬಿಟ್ಟು ಡಚ್, ಫ್ರೆಂಚ್ ಆ್ಯಂಡ್ ಇಂಗ್ಲಿಷ್, ದೀಸ್ ಆರ್ ಆಲ್ ದ ಯುರೋಪಿಯನ್ ಕಂಟ್ರೀಸ್, ದೇ ಕೇಮ್ ಹಿಯರ್ ಫಾರ್ ದ ಪರ್ಪಸ್ ಆಫ್ ಟ್ರೇಡ್. ಸೊ ಹಲವಾರು ಯುರೋಪಿನ ದೇಶಗಳು ನಮ್ಮ ಭಾರತ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬಂದವು. ಸೊ ದ So this development not only changed the history of India. So ಇವರು ಭಾರತ ದೇಶಕ್ಕೆ ಬಂದಿದ್ದರಿಂದ this development not only changed the history of India, ಇದು ಭಾರತ ದೇಶದ ಇತಿಹಾಸವನ್ನು ಮಾತ್ರ ಬದಲಾಯಿಸಲಿಲ್ಲ, ಇಟ್ ಆಲ್ಸೋ ಚೇಂಜ್ಡ್ ದ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರೀಸ್. ಯುರೋಪಿನ ದೇಶದ ಸ್ಥಿತಿಗತಿಗಳು ಕೂಡ ಇದರಿಂದ ಬದಲಾಯಿತು. ಯಾಕೆ? ಇವರು ವ್ಯಾಪಾರದ ದೃಷ್ಟಿಕೋನಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದಿದ್ದು ನಮ್ಮ ದೇಶದ ಇತಿಹಾಸವನ್ನು ಕೂಡ ಬದಲಾಯಿಸಿತು, ಜೊತೆಗೆ ಯುರೋಪಿನ ಹಲವಾರು ರಾಷ್ಟ್ರಗಳ ಇತಿಹಾಸವೂ ಕೂಡ ಬದಲಾವಣೆಯನ್ನು ಕಾಣ್ತು ಅಂತಕ್ಕಂಥದ್ದು. ಸೊ ಅದರಲ್ಲಿ ವೆರಿ ಫಸ್ಟ್ ವಾಸ್ ದ ಪೋರ್ಚುಗೀಸ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್. ಇದ್ರ ಬಗ್ಗೆ ನಾವು ಕಳೆದ ತರಗತಿನಲ್ಲಿ ಅಧ್ಯಯನ ಮಾಡಿದ್ವಿ. ಹೂ ಡಿಸ್ಕವರ್ಡ್ ಸೀ ರೂಟ್ ಟು ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಅಂತಂದರೆ, ಸೊ ದ Portuguese were the first to introduce a new sea route to India. ಪೋರ್ಚುಗೀಸರು ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಜಲಮಾರ್ಗವನ್ನು ಕಂಡುಹಿಡಿದರು ಅಲ್ವಾ. ಸೊ ಪೋರ್ಚುಗೀಸ್ were the first to arrive at India for trade and were also last to leave India on the sea route. ಪೋರ್ಚುಗೀಸರು ಜಲಮಾರ್ಗವನ್ನು ಬಳಸಿ ಭಾರತ ದೇಶಕ್ಕೆ ಮೊದಲು ಬಂದವರು ಅವರೇನೆ. ಅಂತಿಮವಾಗಿ ಭಾರತ ದೇಶದಿಂದ ತಮ್ಮ ವಸಾಹತುಶಾಹಿತ್ವವನ್ನು, ದ ಕಲೋನಿಯಲಿಸಮ್ ಆಫ್ ದೇರ್ ಓನ್ ಕಲೋನಿಯಲಿಸಮ್ ಆಫ್ ಪೋರ್ಚುಗೀಸ್ ವರ್ ಲೆಫ್ಟ್ ಅಟ್ ಲಾಸ್ಟ್ಲಿ ಇನ್ ಇಂಡಿಯಾ. ಸೊ ಅವರೇ ಭಾರತ ದೇಶದಲ್ಲಿ ತಮ್ಮ ಅಂತಿಮವಾದಂಥ ಪ್ರಯಾಣವನ್ನು ಕೂಡ ಬೆಳೆಸಿದರು. ಯಾಕಂದರೆ ಡಚ್ಚು, ಫ್ರೆಂಚು, ಇಂಗ್ಲೀಷ್ ಇವರೆಲ್ಲರೂ ಕೂಡ ತಮ್ಮ ವಸಾಹತು, ದೇ ಲೆಫ್ಟ್ ದೇರ್ ಕಾಲೋನೀಸ್ ಆ್ಯಂಡ್ ದೇ ವೆಂಟ್ ಬ್ಯಾಕ್ ಟು ದೇರ್ ಕಂಟ್ರೀಸ್. ಬಟ್ ಈವನ್ ಅಪ್ ಟು ದ 1960 1960 ಕೂಡ ಪೋರ್ಚುಗೀಸರು ದೇ ಆರ್ ನಾಟ್ ಲೆಫ್ಟ್ ದೇರ್ ಗೋವಾ. ಅವರು ಗೋವಾವನ್ನು ಬಿಟ್ಟುಕೊಟ್ಟೇ ಇರಲಿಲ್ಲ, ಯಾವ ಕಾರಣಕ್ಕೂ ಅವ್ರು ಬಿಟ್ಟುಕೊಟ್ಟಿರಲಿಲ್ಲ. ಸೊ ಅಂತಿಮವಾಗಿ ಅದಕ್ಕೋಸ್ಕರ ಒಂದು ದೊಡ್ಡ ಹೋರಾಟ ಅಂತಕ್ಕಂಥದ್ದು ನಡೀತು. ದೆರ್ ಇಸ್ ಎ ಬಿಗ್, ಅದಕ್ಕೊಂದು ದೊಡ್ಡ ಯುದ್ಧನೇ ಆಗೋಯ್ತು, ಹೋರಾಟ ಅಂತಕ್ಕಂಥದ್ದು ನಡೀತು. ಸೊ ಅದಾದಮೇಲೆ ಅವರು ಗೋವಾವನ್ನು ಬಿಟ್ಟು ದೇ ಲೆಫ್ಟ್ ದ ಗೋವಾ ಆ್ಯಂಡ್ ಮೂವ್ ಟುವರ್ಡ್ಸ್ ಪೋರ್ಚುಗೀಸ್. ಬಿಕಾಸ್ ಆಫ್ ದ ರೀಸನ್ ದೇ ವರ್ ಲಾಸ್ಟ್ ಟು ಲೀವ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕರಿತೀವಿ. See, students, after Vasco da Gama, he is the first Portuguese sailor who discovered sea route to India. So after him, Francisco de Almeida arrived in India as the first viceroy of Portuguese. So in 1498, 1498 in the 1498, Vasco da Gama find a new sea route to India. He left the Lisbon and reached the Cape of Good Hope and then moved towards Melindi Islands and reached the Kappudu near Calicut. ಕ್ಯಾಲಿಕಟ್ನ ಸಮೀಪ ಇರತಕ್ಕಂಥ ಕಪ್ಪುಡು ಅಂತಕ್ಕಂಥ ಒಂದು ಪ್ರದೇಶವನ್ನು ತಲುಪಿದ. ಸೊ ದಟ್ ಈಸ್ ವೆರಿ ನಿಯರ್ ಟು ದ ಕ್ಯಾಲಿಕಟ್. ಸೊ ದಟ್ ವಾಸ್ ದ ಎಕ್ಸ್ಪೆರಿಮೆಂಟ್, that was the first experiment by the Vasco da Gama
ಆ್ಯಂಡ್ ಥ್ರೂ ದಟ್ ಹಿ ಫೈಂಡ್ ಅ ನ್ಯೂ ಸಿ ರೂಟ್ ಟು ಇಂಡಿಯಾ. ಸೊ ಅದರ ಮೂಲಕವಾಗಿ ಅವನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ಸೊ ಭಾರತ ದೇಶಕ್ಕೆ ಮೊಟ್ಟ ಮೊದಲಿಗೆ ಬಂದವರು ಪೋರ್ಚುಗೀಸರು. ಸೊ ಅದರಲ್ಲಿ ವಾಸ್ಕೋ ಡ ಗಾಮ. ಸೊ ಆಫ್ಟರ್ ವಾಸ್ಕೋ ಡ ಗಾಮ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅರೈವ್ಡ್ ಇನ್ ಇಂಡಿಯಾ ಆಸ್ ಅ ವೈಸ್ರಾಯ್ ಆಫ್ ಪೋರ್ಚುಗೀಸ್. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತಕ್ಕಂಥ ವ್ಯಕ್ತಿ ಅವನು ಭಾರತ ದೇಶಕ್ಕೆ ಪೋರ್ಚುಗೀಸರ ವೈಸ್ರಾಯ್ ಆಗಿ ಬಂದ. ಸೊ ಹಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ. ಸೊ ವೆನ್ ಆಫ್ಟರ್ ದ ಅರೈವಲ್ ಆಫ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, he implemented the blue water policy. So that implement what is there in that blue water policy? So in order to establish the supremacy over the sea instead of supremacy over the land. So blue water policy means they are the first to invent sea route to India because of the reason they wanted to take supremacy over the sea instead of over the land routes. ಅಂದರೆ ಆ ಮಾರ್ಗದ ಮೇಲೆ ಸಂಪೂರ್ಣವಾಗಿ ನಮಗೆ ಹಿಡಿತಾ ಇದೆ ಅಂತಕ್ಕಂಥ ಒಂದು ನಿಯಮಾವಳಿಯನ್ನು ಹೊಂದಿರತಕ್ಕಂಥ ಬ್ಲೂ ವಾಟರ್ ಪಾಲಿಸಿ ಅಂತಕ್ಕಂಥ ಒಂದು ಪಾಲಿಸಿಯನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ದ, ಜಾರಿಗೆ ತಂದ. ಸೊ ದಟ್ ವಾಸ್ ದ ಸುಪ್ರಿಮಸಿ ಓವರ್ ದ ಸಿ ಇನ್ಸ್ಟೆಡ್ ಆಫ್ ಸುಪ್ರಿಮಸಿ ಓವರ್ ದ ಲ್ಯಾಂಡ್ಸ್. ಆ ಭೂಮಾರ್ಗದ ಹೊರತಾಗಿ ಜಲಮಾರ್ಗದ ಮೇಲೆ ಸಂಪೂರ್ಣವಾದ ಹಿಡಿತವನ್ನು ಹೊಂದಿರತಕ್ಕಂಥ ಒಂದು ನೀತಿ, ಬ್ಲೂ ವಾಟರ್ ಪಾಲಿಸಿ. ಸೊ ಇದನ್ನು 1 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಆಫ್ಟರ್ ದಟ್ ಫ್ರಾನ್ಸಿಸ್ಕೋ ಡಿ ಅಲ್ಬುಕರ್ಕ್, Alfonso D. Albuquerque, who came after Almeida, is considered as a real founder of Portuguese Empire in India. So then after the Francisco D. Almeida, Alfonso D. Albuquerque, who came after Almeida, is considered as a real founder of Portuguese Empire in India. ಸೊ ಅವನ ನಂತರ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ನ ನಂತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾನ ನಂತರ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹಿ ಹ್ಯಾಸ್ ಕಮ್ ಟು ಇಂಡಿಯಾ ಆಸ್ ಅ ವೈಸ್ರಾಯ್ ಆಫ್ ಪೋರ್ಚುಗೀಸ್. ಇವನು ಕೂಡ ಪೋರ್ಚುಗೀಸರ ವೈಸ್ರಾಯಿಗೆ ಭಾರತ ದೇಶಕ್ಕೆ ಬರ್ತಾನೆ. ಸೊ ಇವನನ್ನು he is considered as a real founder of Portuguese. ಇವನನ್ನು ಪೋರ್ಚುಗೀಸರ ನಿಜವಾದ ಸಾಮ್ರಾಜ್ಯ ಸ್ಥಾಪಕ ಅಂತ ಹೇಳ್ಬಿಟ್ಟು ಕರೀತಾರೆ. ಪೋರ್ಚುಗೀಸರ ಸಾಮ್ರಾಜ್ಯ ಸ್ಥಾಪಕ ಯಾರಪ್ಪ ಅಂತಂದರೆ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಸೊ ಬಿಕಾಸ್ he waged a battle against the Sultan of Bijapur in 1510 and won Goa. ಸೊ ಇವನು why he was called as a real founder of Portuguese ಅಂತಂದರೆ he waged a battle against the Sultan of Bijapur. The Goa is in the control of Sultan of Bijapur. He came here itself and then waged a battle against Bijapur Sultans and he won the Goa. That was a first win of the Portuguese in India. See, the rotation mark is the showing of here itself. We are able to see this rotation mark, and that is the Goa. The Alfonso Albuquerque won this Goa from the Sultan of Bijapur in 1510. So then Dutch. So then he waged a battle against the Sultan of Bijapur in 1510 and won Goa. So Goa became the administrative center of Portuguese in India. ಗೋವಾ ಅಂತಕ್ಕಂಥದ್ದು ಪೋರ್ಚುಗೀಸರ
ಭಾರತ ದೇಶದಲ್ಲಿ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಬದಲಾವಣೆ ಆಯಿತು. ಸೊ ದ ಪೋರ್ಚುಗೀಸ್ ಹ್ಯಾಡ್ ಅಬ್ಸಲ್ಯೂಟ್ ಮೊನೊಪೊಲಿ ಓವರ್ ಟ್ರೇಡ್ ವಿತ್ ಇಂಡಿಯಾ ಫಾರ್ ಆಲ್ಮೋಸ್ಟ್ ಎ ಸೆಂಚುರಿ and their power declined with the arrival of English and French in India. So the Portuguese had the absolute monopoly over a trade with India. So ಭಾರತ ದೇಶದಲ್ಲಿ ಪೋರ್ಚುಗೀಸರು ಸುಮಾರು ಅಪ್ ಟು ದ ಸೆಂಚುರಿ ಸುಮಾರು ವರ್ಷಗಳ 100 ವರ್ಷಗಳ ಕಾಲ ಭಾರತ ದೇಶದ ಮೇಲೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಹೊಂದಿದ್ರು. ದೇ ಆರ್ ಹ್ಯಾವಿಂಗ್ ಎ ಮೊನೊಪೊಲಿ ಓವರ್ ಎ ಟ್ರೇಡ್ ಅಪ್ ಟು ಎ ಸೆಂಚುರಿ. ದೇರ್ ಪವರ್ ಡಿಕ್ಲೈನ್ ವಿತ್ ದ ಅರೈವಲ್ ಆಫ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಇನ್ ಇಂಡಿಯಾ. ಸೊ ಇವರ ಒಂದು ಅಧಿಕಾರದ ವ್ಯಾಪ್ತಿ ಅಂತಕ್ಕಂಥದ್ದು, ಇವರ ಅಧಿಕಾರದ ಕ್ಷಮತೆ ಅಂತಕ್ಕಂಥದ್ದು ಇಂಗ್ಲೀಷರು ಮತ್ತು ಫ್ರೆಂಚರು ಬರುವವರೆಗೂ ಭಾರತ ದೇಶದಲ್ಲಿ ಇತ್ತು. ಸೊ ಅವರ ಬರುವಿಕೆಯ ನಂತರ ಇವರ ಒಂದು ಅಧಿಕಾರದ ಕ್ಷಮತೆ ಅಂತಕ್ಕಂಥದ್ದು ಮತ್ತು ನಿಯಂತ್ರಣ ಮೊನೊಪೊಲಿ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಕಡಿಮೆ ಆಗ್ತಾ ಬಂತು. ಸೊ ದೆನ್ ಡಚ್ ಆಫ್ಟರ್ ದ ಪೋರ್ಚುಗೀಸರ ನಂತರ ಭಾರತ ದೇಶಕ್ಕೆ ಬಂದಂಥ ಮತ್ತೊಂದು ಯುರೋಪಿಯನ್ ದೇಶ, ದ ಅನದರ್ ಯುರೋಪಿಯನ್ ಕಂಟ್ರಿ ದಟ್ ವಾಸ್ ಅರೈವ್ಡ್ ಫಾರ್ ಇಂಡಿಯಾ ದೆನ್ ಆಫ್ಟರ್ ದ ಪೋರ್ಚುಗೀಸ್ ಅಂದರೆ ದಟ್ ವಾಸ್ ಅ ಡಚ್. ಸೊ ಡಚ್ ಆರ್ ಫ್ರಮ್ ಹಾಲೆಂಡ್ ಆರ್ ನೆದರ್ಲ್ಯಾಂಡ್ಸ್. ಇವರು ಹಾಲೆಂಡ್ ದೇಶದವರು, ಹಾಲೆಂಡ್ ದೇಶದವರು ಅಂತಲೂ ಕೂಡ ಕರೀತಾರೆ, ನೆದರ್ಲ್ಯಾಂಡ್ ದೇಶದವರು ಅಂತಲೂ ಕೂಡ ಇವ್ರನ್ನ ಕರೀತಾರೆ. ಡಚಸ್, ಹಾಲೆಂಡ್ ಆರ್ ನೆದರ್ಲ್ಯಾಂಡ್. So India Company in 1602. So Dutch India Company in 1602 with the aim of doing business with eastern countries and entered countries like India, Java, Sumatra and spices rich island. So they established the Dutch India Company in 1602. 1602 they established their Dutch India Company. So with the aim of doing business, ಈ ಒಂದು ಕಂಪನಿಯನ್ನು ಅವರು ಸ್ಥಾಪನೆ ಮಾಡಿದಂಥ ಉದ್ದೇಶ ಏನಪ್ಪ ಅಂದರೆ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ವಿತ್ ಈಸ್ಟರ್ನ್ ಕಂಟ್ರೀಸ್, ಪೂರ್ವ ರಾಷ್ಟ್ರಗಳ ಜೊತೆಗೆ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಈ ಒಂದು ಕಂಪನಿಯ ಸ್ಥಾಪನೆಯ ಉದ್ದೇಶ ಆಗಿತ್ತು. ಆ್ಯಂಡ್ ದೇ ಆರ್ ಆಲ್ಸೋ ಎಂಟರ್ಡ್ ದ ಕಂಟ್ರೀಸ್ ಲೈಕ್ ಇಂಡಿಯಾ, ಜಾವಾ, ಸುಮಾತ್ರ, ಇಂಡೋನೇಷ್ಯಾ ಆ್ಯಂಡ್ ಸ್ಪೈಸಸ್ ರಿಚ್ ಐಲ್ಯಾಂಡ್ಸ್. ಬರೀ ಭಾರತ ದೇಶ ಮಾತ್ರ ಅಲ್ಲ, ಅವರು ಜಾವಾ ಮತ್ತು ಸುಮಾತ್ರ, ಇಂಡೋನೇಷ್ಯಾ ಆ್ಯಂಡ್ ಸ್ಪೈಸಸ್ ರಿಚ್ ಐಲ್ಯಾಂಡ್ ಅಲ್ಲಿ ಅತ್ಯಂತ ಹೆಚ್ಚಿನ ಸ್ಪೈಸಸ್ ರಿಚ್ ಐಲ್ಯಾಂಡ್ ಅಂದರೆ ಹೆಚ್ಚಾಗಿ ಸಂಬಾರ ಪದಾರ್ಥಗಳಿರ್ತಕ್ಕಂಥ ದ್ವೀಪಗಳಿಗೆ ಇವರು ತಮ್ಮ ಪ್ರಯಾಣವನ್ನು ಬೆಳೆಸ್ಕೊಳ್ತಾ ಬಂದರು ಅಂತಕ್ಕಂಥದ್ದು. So then after they established their trade center. So in India they established their warehouses in Surat, Broch, Kambe, Cochin, Nagarapatnam, Machilipatnam and Chinsur and other places in India. So then after the arrival they established their trade company in 1602. After that they established their warehouses and then trade centers. ಅವರು ತಮ್ಮ ವೇರ್ಹೌಸಸ್ಸನ್ನು ಪ್ರಾರಂಭ ಮಾಡಿದರು. ವೇರ್ಹೌಸಸ್ ಅಂತಂತಂದರೆ ಗೂಡ್ ಸೆಂಟರ್ಸ್ ಅಂತಲೂ ಕೂಡ ಕರಿತೀವಿ, ದಾಸ್ತಾನು ಕೇಂದ್ರಗಳು ಅಂತಲೂ ಕೂಡ ಕರಿತೀವಿ. ಸೊ ದಾಸ್ತಾನು ಕೇಂದ್ರಗಳು ಅವರು ಅದರ ಜೊತೆಗೆ ಟ್ರೇಡ್ ಸೆಂಟರ್ಸ್ ವ್ಯಾಪಾರ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಸೊ ಅವರ ವ್ಯಾಪಾರ ಕೇಂದ್ರಗಳು ಯಾವಪ್ಪ ಅಂದರೆ ಸೂರತ್, ಬ್ರೋಚ್, ಕಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಿಲಿಪಟ್ನಂ ಆ್ಯಂಡ್ ಚಿನ್ಸೂರ್ ಆ್ಯಂಡ್ ಅದರ್ ಪ್ಲೇಸಸ್. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಅವರು ವ್ಯಾಪಾರವನ್ನು ಪ್ರಾರಂಭಿಸಿದರು. ಸೊ ವಿತ್ ದಿಸ್ ದೇ ಬ್ರೋಕ್ ದ ಮೊನೊಪೊಲಿ ಆಫ್ ಪೋರ್ಚುಗೀಸ್ ಇನ್ ಇಂಡಿಯಾ. ಸೊ ಬೈ ಎಸ್ಟಾಬ್ಲಿಷಿಂಗ್ ದೀಸ್ ಕೈಂಡ್ ಆಫ್ ವೇರ್ಹೌಸಸ್ ಆ್ಯಂಡ್ ದೆನ್ the trade centers, they broke the monopoly of Portuguese in India. ಸೊ ಅಪ್ ಟು ಹಿಯರ್ ಇಲ್ಲಿಯವರೆಗೂ ಇದ್ದಂಥ
ಪೋರ್ಚುಗೀಸರ ವ್ಯಾಪಾರದ ಒಂದು ಮೊನೋಪೊಲಿ ಆಫ್ ದ ಟ್ರೇಡ್ ಇನ್ ಇಂಡಿಯಾ. ಭಾರತ ದೇಶದ ಪೋರ್ಚುಗೀಸರ ವ್ಯಾಪಾರದ ನಿಯಂತ್ರಣವನ್ನು ಇವರು ಮುರಿದು ಹಾಕಿ ಇವರದೇ ಆದಂಥ ವ್ಯಾಪಾರ ಕೇಂದ್ರಗಳನ್ನು ಮತ್ತು ದಾಸ್ತಾನು ಕೇಂದ್ರಗಳನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ದೇ ಬ್ರೋಕ್ ದ ಮೊನೋಪೊಲಿ ಆಫ್ ದ ಪೋರ್ಚುಗೀಸ್ ಇನ್ ಇಂಡಿಯಾ. ಬರೀ ಪೋರ್ಚುಗೀಸರಲ್ಲ, ಯಾರು ಬೇಕಾದ್ರೂ ಭಾರತ ದೇಶದಲ್ಲಿ ವ್ಯಾಪಾರ ಮಾಡ್ಬೋದು ಅಂತಕ್ಕಂಥದಕ್ಕೆ ಇವರು ಉದಾಹರಣೆಯಾದರು. ಸೊ ಲೇಟರ್, ಅನೇಬಲ್ ಟು ಫೇಸ್ ದ ಕಾಂಪಿಟೇಷನ್ ಫ್ರಮ್ ಇಂಗ್ಲಿಷ್ ಆ್ಯಂಡ್ ಫ್ರೆಂಚ್, ಡಚ್ ಲಿಮಿಟೆಡ್ ದೆಮ್ಸೆಲ್ವ್ಸ್ ಟು ದ ಸ್ಪೈಸ್ ರಿಚ್ ಐಲ್ಯಾಂಡ್ಸ್. ಸೊ ದೆನ್ ಆಫ್ಟರ್ ದ ಇಂಗ್ಲಿಷ್ ಆ್ಯಂಡ್ ಫ್ರೆಂಚ್, ಇದರ ನಂತರ ಬ್ರಿಟಿಷರು ಮತ್ತು ಫ್ರೆಂಚರು, ಇಂಗ್ಲೀಷರು ಮತ್ತು ಫ್ರೆಂಚರು ಭಾರತ ದೇಶಕ್ಕೆ ಬರ್ತಾರೆ. ಬಟ್ ದೇ ಆರ್ ಅನೇಬಲ್ ಟು ಫೇಸ್ ದ ಕಾಂಪಿಟೇಷನ್ ಬಿಟ್ವೀನ್ ವಿತ್ ದೋಸ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್. ಇಂಗ್ಲೀಷರ ಜೊತೆಗೂ ಮತ್ತು ಫ್ರೆಂಚರ ಜೊತೆಗೂ ದೇ ಆರ್ ನಾಟ್ ಏಬಲ್ ಟು ಕಾಂಪೀಟ್ ಇನ್ ಆಲ್ ದ ಸ್ಪಿಯರ್ಸ್, ನಾಟ್ ಓನ್ಲಿ ದ ಬಿಸ್ನೆಸ್, in all the spheres, in the political power also, and in the trade also, they are not able to compete with those English and French. So because of that, the Dutch limited themselves to the spice rich islands. So ಅದಕ್ಕೋಸ್ಕರ ಅವರು ತಮ್ಮನ್ನು ತಾವು ಅತ್ಯಂತ ಹೆಚ್ಚು ಸಂಬಾರ ಪದಾರ್ಥಗಳಿಗೆ ಸೀಮಿತವಾಗಿರ್ತಕ್ಕಂಥ ಅತ್ಯಂತ ಹೆಚ್ಚು ಸಂಬಾರ ಪದಾರ್ಥಗಳು ಸಿಗ್ತಕ್ಕಂಥ ದ್ವೀಪ ಸಮೂಹಗಳಿಗೆ ತಮ್ಮನ್ನು ತಾವು ಸೀಮಿತಗೊಳಿಸ್ಕೊಂಡ್ರು. ಸೊ ಡಚ್ limited themselves to spice rich islands because they are not able to give competition for the English and French in India ಅಂತಕ್ಕಂಥದ್ದು. So dear student, after the Dutch, the English and French, they are the very powerful those two are the very powerful European countries. They came here for the purpose of trade. Then they are taking fight with political establishment in India. ಸೊ ವ್ಯಾಪಾರಕ್ಕೋಸ್ಕರ ಬಂದವರು ಭಾರತ ದೇಶವನ್ನು ರಾಜಕೀಯವಾಗಿ ಹಿಡಿತವನ್ನು ಸಾಧಿಸಲಿಕ್ಕೋಸ್ಕರ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಸೊ ಅದರಲ್ಲಿ ದೀಸ್ ಆರ್ ಆಲ್ ದ ಟೂ ಕಾಂಪಿಟೇಟಿವ್ ಯುರೋಪಿಯನ್ ಕಂಟ್ರೀಸ್. ಸ್ಪರ್ಧೆಗೆ ಬಿದ್ದಂಥ ಎರಡು ಯುರೋಪಿನ ದೇಶಗಳು ಯಾವಪ್ಪ ಅಂದರೆ ಇಂಗ್ಲೀಷು ಮತ್ತು ಫ್ರೆಂಚು. ಆ ಸ್ಪರ್ಧೆ ಹೇಗೆ ಏರ್ಪಡ್ತು, ಹೌ ದ ಕಾಂಪಿಟೇಷನ್ ಇನ್ ಬಿಟ್ವೀನ್ ಪೋರ್ಚುಗೀಸ್ ಆ್ಯಂಡ್ ಫ್ರೆಂಚ್ ಅಂತಕ್ಕಂಥದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.